ಮೆಜೆಸ್ಟಿಕ್ ಅವಕಾಶ ಹೆಂಗೆ ಸಿಕ್ತು ಸರ್ ಅವ್ರಿಗೆ? ಮೆಜೆಸ್ಟಿಕ್ ಏನು ಅಂತಂದರೆ ಆತ ಒಂದು ಕಾರಣ ಏನು ಅಂತಂದರೆ ಊರ್ವಶಿ ಧಾರಾವಾಹಿ ಈ ಟಿ ವಿಲಿ ಬರ್ತಾಯಿತ್ತು. ಅದು ಚಿನ್ನೇಗೌಡರು ಪ್ರೊಡ್ಯೂಸರು. ರಾಜ್ಕುಮಾರ್ ಫ್ಯಾಮಿಲಿ ಇದೆಲ್ಲದಿಂದ ಅವಾಗ ಈ ಟಿ ವಿ ಇನ್ನಷ್ಟು ಲಾಂಚ್ ಆಗಿರಲಿಲ್ಲ. ರಾಜ್ಕುಮಾರ್ ಕಿಡ್ನಾಪ್ ಆಗಿರೋದ್ರಿಂದ ಶೂಟಿಂಗ್ ಎಲ್ಲ ಹೈದರಾಬಾದ್ ನಡೀತಾ ಇತ್ತು. ಹಾಗಾಗಿ ಅವನಿಗೆ ಈ ಊರ್ವಶಿ ಧಾರಾವಾಹಿಗೆ ಹೋಗಿ ಹೇಳು ಅಂತ ಹೇಳಿದ. ಹೋದಾಗ ಅಲ್ಲಿ ₹500 ಬಾಡಿಗೆ ಬಾಟ, ದಿನಕ್ಕೆ ₹500 ಅವನಿಗೆ ಮಾತಾಡಿಕೊಂಡು ಅವ್ನಿಗೆ ಇರೋ ಪಾಠನೇ ಕೊಟ್ಟು ಚೆನ್ನಾಗಿದ್ದಾನೆ ಅಂತೇಳಿ. ಆತ ಅಲ್ಲಿ ಓದಿದ ನಂತರ ಅವನಿಗೆ ಊರ್ವಶಿ ಅನ್ನೋದು ಎಲ್ಲ ಈಚೆ ಬಂದು ಅಷ್ಟೊತ್ತಿಗೆ ಇವನು ಇಂಡಸ್ಟ್ರಿಗೆ ಗೊತ್ತಾಯಿತು. ಅಲ್ಲಿವರೆಗೂ ಇವನು ಮೈಸೂರಲ್ಲೇ ಇದ್ದ. 97 2001ವರೆಗೂ ಇವನು ಯಾರು 4 ವರ್ಷ ಸುಮ್ಮನೆ ಇಲ್ಲೇ ಇದ್ದ. ಅಲ್ಲೇ ಏನಾಯಿತು, ಅಲ್ಲಿ ರಿಕಾಗ್ನೈಸ್ ಆದಾಗ ಈ ಪಿ ಎನ್ ಸತ್ಯ ಡೈರೆಕ್ಟ್ರು ಮತ್ತು ಬಾಮ ಶಿವರಾಮ್ ರಾಮಮೂರ್ತಿ ಏನೋ ಫಿಲಮ್ ಮಾಡಬೇಕು ಅಂದ್ಕೊಂಡು ಸುದೀಪ್ ಹತ್ರ, ಯಾಕಂದರೆ ಸುದೀಪ್ ಅವಾಗ ಸ್ವಲ್ಪ ಯಂಗ್ ಒಂದು ಮಾರ್ಕೆಟ್ ಇರೋಂಥ ಒಂದು ಕಡಿಮೆಯಲ್ಲಿ ಸಿಗೋವಂಥ ಒಂದು ಮಾರ್ಕೆಟ್ ಇರುವಂಥ ಹೀರೋ. ಆಗ ಹುಚ್ಚ ಫಿಲಮ್ ಎಲ್ಲ ಹಿಟ್ಟಾಗಿತ್ತು. ಹಾಗಾಗಿ ಅವ್ರನ್ನೇ ಹಾಕೋಬೇಕು ಅಂತ ಏನೋ ಹೋಗ್ತಾರೆ. ಅವರು ಒಪ್ಪಲ್ಲ ಇದನ್ನು, ಏನೋ ಸ್ಟೋರಿ ಹಿಂಗೆ ಅದು ಏನೋ ಸ್ಟೇಟ್ ಲೆವೆಲ್ ಇಷ್ಟ ಆಗಲ್ಲ. ಅದಾದಮೇಲೆ ಅವಮಾನ ಆಯಿತು ಅಂತೇಳಿ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಅಷ್ಟವಾಗ ಹಡಗಿನಗರ ಕ್ಯಾಮ್ರಾಮನ್ ಆಗಿರ್ತಾರೆ ಆ ಫಿಲಮ್ಗೆ. ಅವರು ಆ ಜನ್ಮದ ಜೋಡಿಗೆ ಬಿ ಸಿ ಗೌರಿಶಂಕರ್ ಜೊತೆ, ದರ್ಶನ್ ಜೊತೆ ಇವರು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಹಣೆಯಾಗಿ ಏನು ಮಾಡ್ತಾರೆ, ಇಲ್ಲ ನಮ್ಮ ದರ್ಶನ್ ಈ ಥರ ಊರ್ವಶಿ ಮಾಡ್ದ ನೋಡಿ ಈಗ ಚೆನ್ನಾಗಿ ಮಾಡ್ದೆ, ನಾವು ಚೆನ್ನಾಗನಲ್ಲ ಮಾಡ್ಬಿಡಿ, ಯಾಕೆ ಅವನ್ನೇ ಮಾಡೋಣ ಅಂತೇಳಿ ಅವನಿಗೆ ಮೆಜೆಸ್ಟಿಕ್ ಸಿಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.